ಹಾಯ್ ಹಲೋ ನಮಸ್ಕಾರ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಚುನಾವಣಾ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರದೀಪ್ ಹಿರೇಮಠ್. ಬಾಗಲಕೋಟೆ, ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆಗೆ ಅದರದೇ ಆಗಿರುವಂತಹ ಹೆಸರಿದೆ. ಅದರಲ್ಲಿ ವಿಶೇಷವಾಗಿ HY ಮೇಟಿ ಈಗಾಗಲೇ ಇರುವಂತಹ ಇಲ್ಲಿನ ಮಾಜಿ ಶಾಸಕರು, ಜೊತೆಗೆ ಮಾಜಿ ಸಚಿವರು ಕೂಡ ಹೌದು. CM ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಹತ್ತಿರವಾದಂತಹ ವ್ಯಕ್ತಿ HY ಮೇಟಿ. ಅವರ ಅಕಾಲಿಕ ನಿಧನದಿಂದ ತೆರವಾದಂತಹ ಇಲ್ಲಿನ ಚುನಾವಣೆ ಉಪಚುನಾವಣೆಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಾರ್ತಾ ಇದೆ. ಅದರ ಜೊತೆಗೆ ತೆರವಾದಂತಹ ಚುನಾವಣೆಗೆ ನಾನ್ ಮೊದಲು ಅಂತ ಬಿಜೆಪಿ ಒಂದು ಕಡೆ ಆದರೆ, ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಜನ ಸರದಿ ಸಾಲಿನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ನಿಂತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಯಾರೆಲ್ಲ ಟಿಕೆಟ್ಗಾಗಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಸ್ಕ್ರೀನ್ ಮೇಲೆ ನೋಡಬಹುದು HY ಮೇಟಿ ಅವರ ಸುಪುತ್ರರಾದ ಮಲ್ಲಿಕಾರ್ಜುನ್ ಮೇಟಿ ಅವರು. ಚಿತ್ರದಲ್ಲಿ ನೋಡ್ತಾ ಇದ್ರಿ, ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ HY ಮೇಟಿ ಅವರ ಸುಪುತ್ರರು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರದೇ ಆಗಿರುವಂತಹ ಒಂದಿಷ್ಟು ಲೀಡರ್ಶಿಪ್ ಅನ್ನ ತೆಗೆದುಕೊಂಡಿರುವಂತವರು. HY ಮೇಟಿ ಅವರ ಸುಪುತ್ರರಾಗಿರುವಂತಹ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋ ಟಾಪ್ 1 ಲಿಸ್ಟ್ ಅಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಅವರು ಇದ್ದಾರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದಿಷ್ಟು ಹಳೆಯ ನೆನಪುಗಳನ್ನ ತಗೊಂಡಾಗ, ಅಂದ್ರೆ ಜಮಖಂಡಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಿದ್ದು ನ್ಯಾಮಗೌಡ ಅವರು ಮಾಜಿ ಕೇಂದ್ರ ಸಚಿವರು ಮತ್ತೆ ಮಾಜಿ ಶಾಸಕರು ಕೂಡ ಹೌದು. ಅವರ ಅಕಾಲಿಕ ನಿಧನದಿಂದಾಗಿ ಅವರ ಅನುಕಂಪದ ಆಧಾರದ ಮೇಲೆ ಸನ್ಮಾನ್ಯ ಆನಂದ್ ನ್ಯಾಮಗೌಡ ಅವರಿಗೆ ಟಿಕೆಟ್ ಕೊಟ್ಟಿರೋದನ್ನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗಮನಿಸಿದ ಮೇಲೆ ನಮಗೀಗ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಗ್ತಾ ಇದೆ. ಒಂದು ವೇಳೆ ಇನ್ನು ಮೇಲೆ ಟಿಕೆಟ್ ಏನಾದರೂ ಕೊಟ್ರೆ ಟಾಪ್ 1 ಲಿಸ್ಟ್ ಅಲ್ಲಿ ಪರ್ವ ನ್ಯೂಸ್ ಹೇಳ್ತಾ ಇರೋ ಪ್ರಕಾರ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಫ್ಯಾಮಿಲಿ ರಾಜಕಾರಣ, ಒಂದಿಷ್ಟು ಜನ ಹೇಳ್ತಾ ಇದ್ರು ಫ್ಯಾಮಿಲಿ ರಾಜಕಾರಣ ಬೇಡ ಅಂತ. ಆದ್ರೆ ಒಂದಂತೂ ಸತ್ಯ, ಅನುಕಂಪದ ಆಧಾರದ ಮೇಲೆ ಮೊದಲು ಅವರ ಫ್ಯಾಮಿಲಿಗೆ ಒಂದು ಪ್ರಿಫರೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟಿದೆ. ಹಾಗಾಗಿ ನೆಕ್ಸ್ಟ್ ಮಲ್ಲಿಕಾರ್ಜುನ್ ಮೇಟಿ ಅವರನ್ನ ಬಿಟ್ರೆ ಉಮೇಶ್ ಮೇಟಿ ಅವರನ್ನ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಇವ್ರಿಗೂ ಕೂಡ ಟಿಕೆಟ್ 2ನೇ ಸ್ಥಾನದಲ್ಲಿ, ಅಂದ್ರೆ ಟಾಪ್ 2 ಅಲ್ಲಿ ಉಮೇಶ್ ಮೇಟಿ ಅವರು ಕೂಡ ಇದ್ದಾರೆ. ಸೊ ಅಂದ್ರೆ ಒಂದು ವೇಳೆ ಅನುಕಂಪದ ಆಧಾರದ ಮೇಲೆ, ಆಮೇಲೆ ಇವರಿಬ್ಬರು ಸಹೋದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಏನಾದರೂ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತಹ ಸಾಧ್ಯತೆಗಳು ಟಾಪ್ 2 ಲಿಸ್ಟ್ ಅಲ್ಲಿ ಇರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದರೆ, ಈಗ ಫ್ಯಾಮಿಲಿ ಬಿಟ್ಟು ನಾವು ಹೊರಗಡೆ ಬಂದಾಗ ಮುಂದಿನ ಒಂದು ಹೆಸರು ಕೇಳಿಬರುವುದು ನಮಗೆ ಸಂತೋಷ್ ಹೊಕ್ರಾನಿ ಅವ್ರದ್ದು. ಸಂತೋಷ್ ಹೊಕ್ರಾನಿ ಅವರು ಈ ಚಿತ್ರದಲ್ಲಿ ನೋಡ್ತಾ ಇದ್ರಿ, ಬಾಗಲಕೋಟೆಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿರುವಂತಹ ಪರ್ಸನ್. ಅಂದರೆ ಪಕ್ಷದಲ್ಲಾಗಿರಬಹುದು, ಆಮೇಲೆ ಬೇರೆ 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 ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರಬಹುದು, ಬಹಳಷ್ಟು ಕಾರ್ಯಕ್ರಮಗಳಾಗಿರಬಹುದು. ಅಂದರೆ ಹೊರಗಡೆ ನಾವು ಒಂದಿಷ್ಟು ಅಭಿಪ್ರಾಯಗಳನ್ನು ಜನರಿಂದ ತಗೊಂಡಾಗ ನಮಗೆ ಕೇಳಿ ಬಂದಿರುವಂತಹ ಹೆಸರು ಟಾಪ್ 3 ಲಿಸ್ಟಲ್ಲಿ ಸಂತೋಷ್ ಹೊಕ್ರಾನಿ ಅವರು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ. ಅದಾದ ಮೇಲೆ ನಾವು ಸಂತೋಷ್ ಹೊಕ್ರಾನಿ ಅವರನ್ನ ಹೊರತುಪಡಿಸಿದ್ರೆ ಶ್ರೀಮತಿ ರಕ್ಷಿತಾ ಇಟಿ ಅವರು. ರಕ್ಷಿತಾ ಇಟಿ ಅವರು ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ಆಕಾಂಕ್ಷಿಗಳು. ಈ ಹಿಂದೆ ಕೂಡ ಎಲೆಕ್ಷನ್ಗೆ ನನಗೂ ಟಿಕೆಟ್ ಬೇಕು ಅಂತ ಬಹಳಷ್ಟು ಸ್ಟ್ರಗಲ್ ಮಾಡಿದಂತಹ ಒಬ್ಬ ದಿಟ್ಟ ಮಹಿಳೆ ಶ್ರೀಮತಿ ರಕ್ಷಿತಾ ಇಟಿ ಅವರು. ಈಗಲೂ ಕೂಡ ಅಷ್ಟೇ, ಈಗಲೂ ಕೂಡ ನನಗೂ ಟಿಕೆಟ್ ಬೇಕು ಅನ್ನುವಂತಹ ಪ್ರಬಲ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ರಕ್ಷಿತಾ ಇಟಿ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಾಗ್ತಾರೆ. ಅದ್ರ ಜೊತೆಗೆ ಈ ಒಂದು ಬಾಗಲಕೋಟೆ ಮತಕ್ಷೇತ್ರವನ್ನು ಹೊರತುಪಡಿಸಿ ಬಹಳಷ್ಟು ಕಡೆ ಇವ್ರದೇ ಆಗಿರುವಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸ್ತಾರೆ. ಆಮೇಲೆ ಪಕ್ಷ ಅಂತ ತೆಗೆದುಕೊಂಡಾಗ ಈ ಪಕ್ಷವನ್ನು ಕಟ್ಟೋದ್ರಲ್ಲಿ ಕೂಡ ಶ್ರೀಮತಿ ರಕ್ಷಿತಾ ಇಟಿ ಅವರು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಸಂತೋಷ್ ಹೊಕ್ರಾನಿ ಅವರನ್ನ ಹೊರತುಪಡಿಸಿದರೆ ಮುಂದಿನ ಒಂದು ಪ್ರಬಲ ಆಕಾಂಕ್ಷಿ ಶ್ರೀಮತಿ ರಕ್ಷಿತಾ ಇಟಿ ಅವರು. ಸೊ ಇದಾದ ಮೇಲೆ ನಮಗೆ ಬಂದಿರುವಂತಹ ಹೆಸರು ಗೋವಿಂದ ಬಳ್ಳಾರಿ ಅವರು. ಗೋವಿಂದ ಬಳ್ಳಾರಿ ಅವರು ನೋಡಿ, ಯಾವುದೇ ಒಂದು ಪಕ್ಷ ಆಗಿರಬಹುದು, ಪಕ್ಷದಲ್ಲಿ ನಾನು ಯಾವುದೇ ಒಂದು ಸಣ್ಣ ಪುಟ್ಟ ಸ್ಥಾನದಲ್ಲಿ ಇದ್ರೂ ಕೂಡ ಒಂದು ವೇಳೆ ಅದು ಸ್ವಲ್ಪ ಬೆಳವಣಿಗೆ ಆದಾಗ ಮುಂದೊಂದು ನಮಗೂ ಒಂದು ಹೋಪ್ಸ್ ಇರುತ್ತೆ, ಅಂದರೆ ನನಗೂ ಒಂದು ಟಿಕೆಟ್ ಸಿಗಬಹುದು ಅನ್ನುವಂಥ ಲೆಕ್ಕದಲ್ಲಿ. ಸೊ ಹಾಗಾಗಿ ನಮ್ಮ ಇನ್ನೊಂದು ಪ್ರಬಲ ಆಕಾಂಕ್ಷಿ ಅಂತಂದರೆ ಅದು ಶ್ರೀಯುತ ಗೋವಿಂದ ಬಳ್ಳಾರಿ ಅವರು. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಟಿವ್ ಇರುವಂತಹ ಪರ್ಸನ್ ಇವರು. ಜೊತೆಗೆ ಒಂದಿಷ್ಟು ಜನರ ಒಂದು ಅಭಿಪ್ರಾಯ ಕೂಡ ಗೋವಿಂದ ಬಳ್ಳಾರಿ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಈಗಾಗಲೇ ನಾವು ಪರ್ವ ನ್ಯೂಸ್ನಿಂದ ಒಂದು ಪ್ರೋಮೋ ಬಿಟ್ಟಿದ್ವಿ, ಅದರಲ್ಲಿ ಬಾಯಕ್ಕ ಮೇಟಿ ಅವರನ್ನು ಕೂಡ ನಾವು ಹಾಕಿದ್ವಿ. ಆದರೆ ಸದ್ಯದ ಒಂದು ನಮಗೆ ಮಾಹಿತಿ ಬಂದಿರುವಂತಹ ಪ್ರಕಾರ ಬಾಯಕ್ಕ ಮೇಟಿ ಅವರು ಸದ್ಯದ ಈ ಚುನಾವಣೆಯಿಂದ ಹಿಂಸರಿದಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಕೇಳಿ ಬಂದಿದೆ. ಆ ಕುಟುಂಬದಲ್ಲಿ ಅನುಕಂಪದ ಆಧಾರದ ಮೇಲೆ HY ಮೇಟಿ ಅವರ ನಂತರ ಅವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರೆ ಅಂತಂದ್ರೆ ನಮ್ದೇನೋ ಅಭ್ಯಂತರ ಇಲ್ಲ.
ಒಂದು ವೇಳೆ ಹೊರಗಡೆ ಕೊಡೋದಾದ್ರೆ ನಾನು ಕೂಡ ಪ್ರಬಲವಾದ ಆಕಾಂಕ್ಷಿ ಅಂತ ಈಗಾಗಲೇ ಶ್ರೀಮತಿ ವೀಣಾ ಕಾಶ್ಯಪ್ನವರವರು ಪರ್ವ ನ್ಯೂಸ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ, ಇಲ್ಲಿ ವಾತಾವರಣ ಏನಿರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಈಗಾಗಲೇ ತೋರಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳು, ಪ್ರಬಲವಾದ ಆಕಾಂಕ್ಷಿಗಳು ಇವರೆಲ್ಲ ಕೂಡ ನನಗೂ ಟಿಕೆಟ್ ಬೇಕು ಅನ್ನುವಂತಹ ನಿಟ್ಟಲ್ಲಿ ಸದಾ ಕಾಲ ಆಕ್ಟಿವ್ ಅಲ್ಲಿದ್ದಾರೆ. ಆದ್ರೆ ನಾವು ಮುಂದಷ್ಟೇ ಕಾದ್ ನೋಡ್ಬೇಕಾಗಿದೆ ಯಾರಿಗೆಲ್ಲ ಟಿಕೆಟ್ ಬರುತ್ತೆ, ಉಪಚುನಾವಣೆಯ ಈ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪರ್ವ ನ್ಯೂಸ್ ಬಾಗಲಕೋಟೆಯ ಉಪಚುನಾವಣೆಯ ಇಂಚಿಂಚು ಅಪ್ಡೇಟ್ಸ್ ಅನ್ನ, ಗ್ರೌಂಡ್ ರಿಪೋರ್ಟ್ಗಳ ಮೂಲಕ ಜನರ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯಗಳನ್ನ ನೇರವಾಗಿ ನಿಮಗೆ ತೋರಿಸುವಂತಹ ವ್ಯವಸ್ಥೆಯನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲ ಅಪ್ಡೇಟ್ಸ್ ಅನ್ನ ಮೊದಲು ನೀವು ಪಡ್ಕೋಬೇಕು ಅಂತಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ, ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.